ಓಕೆ. ಸೊ ಸ್ಟೂಡೆಂಟ್ಸ್, ಎವ್ರಿ ಒನ್ ನೋಸ್ ಡಿವಿಷನ್. ಎಲ್ಲರಿಗೆ ಡಿವಿಷನ್ ಬರುತ್ತಲ್ವಾ? ಹೌದು, ಹೇಳಿ. ಓಕೆ, ನಿಮಗೆ ಮೈಕ್ ಆನ್ ಮಾಡೋಕ್ಕೆ ಬರ್ತಿಲ್ಲಲ್ವಾ? ಆಮೇಲೆ ನಾನು ಯಾವಾಗ ಪ್ರಾಕ್ಟೀಸ್ ಮಾಡ್ತೀನಿ ಆವಾಗ ನಿಮಗೆ ಮೈಕನ್ನು ಆನ್ ಮಾಡೋಕ್ಕೆ ಬರುತ್ತೆ. ಓಕೆ. ಸೊ ಈಗ ಡಿವಿಷನ್ ನಾವು ಜನರಲಿ ಹೇಗೆ ಮಾಡ್ತೀವಿ ಹೇಳಿ? ಡಿವಿಷನನ್ನು ಲಾಂಗ್ ಡಿವಿಷನ್ ಫಾರ್ಮಲ್ಲಿ ಮಾಡ್ತೀವಿ, ಹೌದಾ? ಸೊ ಈಗ ಡಿವಿಷನ್ ಅಂದರೆ ಏನು? ಡಿವೈಡಿಂಗ್ ಇಂಟು ಈಕ್ವಲ್ ಪಾರ್ಟ್ಸ್, ರೈಟ್? ಇಂಟು ಈಕ್ವಲ್ ಪಾರ್ಟ್ಸ್. ಸೊ ಈಗ 8 ಚಾಕ್ಲೇಟ್ಸ್ ಇದೆ, ಹೌದಾ? 8 ಚಾಕ್ಲೇಟ್ಸನ್ನು 4 ಸ್ಟೂಡೆಂಟ್ಸಲ್ಲಿ ಡಿವೈಡ್ ಮಾಡಿದರೆ ಒಬ್ಬರಿಗೆ ಎಷ್ಟು ಬರುತ್ತೆ ಹೇಳಿ? 4 ಸ್ಟೂಡೆಂಟ್ಸಲ್ಲಿ ಡಿವೈಡ್ ಮಾಡಿದರೆ ಒಬ್ಬರಿಗೆ ಎಷ್ಟು ಬರುತ್ತೆ? ಮೈಕ್ ಆನ್ ಮಾಡಿ ಹೇಳಿ. 2 ಎಸ್. ಸೊ 2 ಬರುತ್ತೆ. ಸೊ 2 ಚಾಕ್ಲೇಟ್ಸ್ ಇಬ್ಬರಿಗೆ ಬರುತ್ತೆ. ಓಕೆನಾ? ಎಸ್, ಕರೆಕ್ಟ್. ಸೊ ದಟ್ ಈಸ್ ಹೌ division is, right? So there will be making equal parts. So that is what is a division. Okay na? Okay. So ಅದನ್ನ ನಾವು ಅರ್ಥ ಮಾಡ್ಕೋಬೇಕು. Okay. And then if you go for long division, so ಇದನ್ನ ಡೈರೆಕ್ಟ್ ಆಗಿ ಡಿವೈಡ್ ಮಾಡೋದು ಗೊತ್ತು. So 4 1 4, ಇದಕ್ಕೆ ಏನು ಮಾಡ್ತೀವಿ? 8/4 ಅಂತ ಬಂದರೆ 4 1 4, 4 2 8. So 2 will be the answer, that is 2 chocolates. Okay. So that is how we divide. But if you go for long division, ಇದನ್ನೇ ಲಾಂಗ್ ಡಿವಿಷನ್ ಫಾರ್ಮಲ್ಲಿ ಹೇಗೆ ಮಾಡ್ತೀವಿ ಹೇಳಿ? ಸೊ ಲಾಂಗ್ ಡಿವಿಷನ್ ಫಾರ್ಮಲ್ಲಿ ಈ ರೀತಿ ಬರೀತೀವಿ, ಹೌದಾ? ಸೊ 4 ಆ್ಯಂಡ್ ದೆನ್ 8. ಸೊ 4 2 8 ಆ್ಯಂಡ್ ದೆನ್ ವಿಲ್ ಸಬ್ಟ್ರಾಕ್ಟ್ 0 ವಿಲ್ ಬಿ ರಿಮೈನಿಂಗ್, ದಟ್ ಇಸ್ ದ ರಿಮೈಂಡರ್, ಆ್ಯಂಡ್ 2 ಚಾಕ್ಲೇಟ್ಸ್ ವಿಲ್ ಗೆಟ್ ದ ಆನ್ಸರ್, ಹೌದಾ? ಸೊ ಈ ರೀತಿ ಮಾಡ್ತೀವಿ. ಈಗ ಎಕ್ಸಾಮ್ಸಲ್ಲಿ ನಿಮ್ಗೆ ಏನು ಮಾಡಬೇಕು? ನೀವು ಡೈರೆಕ್ಟ್ ಡಿವಿಷನ್ ಮಾಡಬೇಕು. ಡೈರೆಕ್ಟ್ ಡಿವಿಷನ್ ಯಾಕೆ ಮಾಡಬೇಕು? ನಿಮಗೆ ಟೈಮ್ ಸೇವ್ ಆಗ್ತದೆ, ಹೌದಾ? ಸೊ ನೀವು ಡೈರೆಕ್ಟ್ ಡಿವಿಷನ್ ಏನು ಮಾಡಬೇಕು? ಪ್ರಾಕ್ಟೀಸ್ ಮಾಡಬೇಕು. ಸೊ ಡೈರೆಕ್ಟ್ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಈಸಿ ನಾನು ಸ್ಟಾರ್ಟಿಂಗಲ್ಲಿ ಮಾಡಿಸ್ತೀನಿ, ಸೊ ನಿಮಗೆ ಅರ್ಥ ಆಗುತ್ತೆ, ಹೌದಾ? ಸೊ ಈಗ 8 ಡಿವೈಡೆಡ್ ಬೈ 4 ಸಿಂಗ್. ಸೊ ಏನು ಮಾಡಬೇಕು? 8 ಡಿವೈಡೆಡ್ ಬೈ 4 ಅಂದರೆ, ಸೊ ಇಫ್ ಯು ಟೇಕ್ 4 1 4, 4 2 8. ಸೊ ಆನ್ಸರ್ ವಿಲ್ ಬಿ ಹೌ ಮಚ್? ದಟ್ ಈಸ್ 2 ವಿಲ್ ಬಿ ದ ಆನ್ಸರ್, ಹೌದಾ? ಸೊ 4 2 8 ಅಂದರೆ 2 ಆನ್ಸರ್ ಬರುತ್ತೆ. ಓಕೆ. ಸೊ ಸೇಮ್ ವೇ ಇಫ್ ಯು ಗೋ ಫಾರ್ ದ ಸೆಕೆಂಡ್ ಕ್ವಶನ್. If I take 16 divided by 2, so how we will do this? We will do as 2 how much are 8? 2 how much are 8? That is 2 how much are 16? 2 8s are 16. So 2 1s are 2, 2 8s are 16 means answer will be 8 here, right? So that is how we will have to do the question. So answer will be how much? 8 here. Okay. So that is how direct division it will be. So this is how the concept will be explained. So ಈ ರೀತಿ ನಾವು ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಇದನ್ನ ಇಂಗ್ಲಿಷ್ ಟು ಇಂಗ್ಲಿಷ್ ಅಲ್ಲಿನೇ ಟೀಚಿಂಗ್ ಆಗುತ್ತೆ. Okay. So English to English alline teach ಮಾಡ್ತೀವಿ, and then we will do the practice. So practice ಅಲ್ಲಿ we will give some of the questions. Okay. Yes. So we'll give some of the questions and then we will do the practice session. Okay. So I will give some of the questions to you and will you solve? ಎಲ್ಲರೂ ಸಾಲ್ವ್ ಮಾಡ್ತೀರಾ ಅಲ್ಲಿ? Okay. Yes sir. So okay. Yes Easy sir. questions ಅನ್ನು ಕೊಡ್ತೀನಿ. Okay. Yes sir. Yes sir. Yes sir. 25 by 5. Yes sir. Five. Yes. So you have to write the answer. Okay. ಆಮೇಲೆ ನಾನು ಕೇಳ್ತೀನಿ, I will ask the answers. Okay. ಯಾರು ಗೊತ್ತಾ? So you have to solve this and be ready with the answer. Okay. So I will ask you. Okay. Do it. ಸೊ ಇದನ್ನ ಎಲ್ಲರೂ ಸಾಲ್ವ್ ಮಾಡಿ. ಟೇಬಲ್ಸ್ ಬರ್ತಲ್ವಾ ಎಲ್ಲರಿಗೆ? ಸಾಲ್ವ್ ಮಾಡಿ. ಸೊ ಈ ರೀತಿ ಪ್ಯಾರೆಂಟ್ಸ್ ಮತ್ತೆ ಸ್ಟೂಡೆಂಟ್ಸ್ ಎಲ್ಲರಿಗೆ ಯಾವ ರೀತಿ ಕ್ಲಾಸ್ ಆಗುತ್ತೆ ಅಂತ ಗೊತ್ತಾಯ್ತಾ? ಸೊ ಇವತ್ತು ನಾವು ಡೀಟೇಲ್ಸ್ ಹೇಳ್ತಾ ಇದ್ದೀವಿ, ಹೌದಾ? ಯಾವ ರೀತಿ ಕ್ಲಾಸ್ ಆಗುತ್ತೆ. ಸೊ ಎಲ್ಲ ಪ್ಯಾರೆಂಟ್ಸ್ ಮತ್ತೆ ಸ್ಟೂಡೆಂಟ್ಸ್ಗೆ ಅರ್ಥ ಆಯ್ತಾ ಯಾವ ರೀತಿ ಕ್ಲಾಸ್ ಆಗುತ್ತೆ? ಪ್ಯಾರೆಂಟ್ಸ್ ಅಂಡ್ ಸ್ಟೂಡೆಂಟ್ಸ್ ಹೇಳಿ, ಮೈಕ್ ಆನ್ ಮಾಡಿ ಹೇಳಿ ಯಾವ ರೀತಿ ಕ್ಲಾಸ್ ಆಗುತ್ತೆ ಅಂತ ಗೊತ್ತಾಯ್ತಾ ಅಂತ? So I will ask my okay, good. Introduction. Five 8 2 sir.
ಹೇಳು. ಹ್ಞೂ 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 ಸರಿ. ಇಲ್ಲ. ಹೌದಾ? ಓಕೆ, 1 ಮಿನಿಟ್. ಬಟ್ ಪ್ರಾಬ್ಲಮ್ ಅಂದರೆ ಸ್ಕ್ರೀನ್ ಶೇರ್ ಮಾಡಿದರೆ ಅಲ್ಲಿ ಇದು ಆಗಲ್ಲ, ಏನು ನಂದು ವಿಡಿಯೋ ಕರೆಕ್ಟಾಗಿ ಬರಲ್ಲ. ಹಲೋ, ಎಲ್ಲಿ? ನನಗಂತೂ ಬರ್ತಿಲ್ಲ. ಇಂಟರ್ನೆಟ್ ಪ್ರಾಬ್ಲಮ್ ಇದಿರಬೇಕು. ನೀಟಾಗಿ ಇಂಟರ್ನೆಟ್ ಇದ್ದರೆ ಆರಾಮಾಗಿ ಬರುತ್ತೆ. ನೀವು ಜಾಯಿನ್ ಮಾಡಿ ನೋಡಿರಿ ಚೆನ್ನಾಗಿ. ಹಾಂ. Okay. So, okay, students. So, what I will do now? Okay. So, in the classes, it's audible, right? Yes, students. Yes, sir. Okay. Yes, sir. So, I hope it is audible. Yes. Sir, excuse me, Just a sir. minute. Hello. Yes. Hello, students. Is it audible? Screen visible ಇಲ್ಲ sir. Yes, sir. Okay. So, the screen is also clear. No sir. Yes, sir. Okay. If there is any internet issue, maybe it will lag a little bit. Okay. But otherwise, it will be good, right? If any queries or anything, you can just comment in the comment box. Okay. So, I will see that comment and then we can answer the questions. Understood? Okay. Sir, where is the So, computer, sir? yes, yes, tell me. Okay. So, wait. Okay. So, what I will tell is, then now after we explain and give the questions for practice, what we will do, we will ask individual students and they have to tell the answer. Individual practice. It will be individual students practice. Okay, so how do we do that? That I will give an example. So now I will call one student only. They will only have to answer the question, not everyone. Okay, so I will switch on the mic. Whom I call, they only will tell the answer. Okay, ಯಾರು ನಾನು ಕರಿತೀನಿ ಅವ್ರು ಮಾತ್ರ ಮಾತಾಡಬೇಕು, ಬೇರೆಯವರು ಮೈಕ್ ಆಫ್ ಇರಬೇಕು. ಅರ್ಥ ಆಗ್ತಿದೆ? ಇಲ್ಲ ಅಂದ್ರೆ ನಾನು ಎಲ್ಲರಿಗೂ ಮೈಕ್ನ ಆಫ್ ಮಾಡ್ತೀನಿ. ಅಂಡರ್ಸ್ಟುಡ್? ಓಕೆ, ಸೊ ಐ ವಿಲ್ ಕಾಲ್, that is Adarsh Reddy. Who joined as Adarsh Reddy? Switch on the mic. Yes, who joined as Adarsh Reddy? Yes, so what's your name, beta? Sir, Hoysala. Hoysala. Okay, Hoysala. So you tell me the answer for the first question. So how to do 25 divided by 5? How to do this? Tell me. 25 divided by 5. 16 8s are 48. 6, right? So how much? 6. How much? 6 8s are 6 8s. So answer will be how much? 8. 8. That is correct. Very good. Okay. So the next students who will answer is, okay. So who joined as Ramya P? Who joined as Ramya P? Switch on the mic. What's your name, beta? ನಮಸ್ತೆ ಸರ್. ಆಕ್ಚುಲಿ ನನ್ನ ಮಗ ಹೊರಗಡೆ ಹೋಗಿದ್ದಾನೆ ಇವತ್ತು. ಹೌದಾ? ಪ್ಲಾನ್ ಫಸ್ಟ್ ಆಗ್ಬಿಟ್ಟಿತ್ತು, ಸಾರಿ. Okay, it's fine. It's fine. Next students I will ask, that is Shobha. Who joined as Shobha Hanu? Switch Hello. on the mic. Yes. ನಮ್ಗೆ ವಿಡಿಯೋ ಕಾಣಿಸ್ತಿಲ್ಲ, ನೀವು ಏನ್ ಮಾಡ್ತಿದ್ದೀರಾ ಅಂತ. ಹೌದಾ? ಏನಾದರೂ ಇಂಟರ್ನೆಟ್ ಇಶ್ಯೂ ಇದೆ ಮೇಡಮ್? ಇಲ್ಲ ಸರ್, ನೀಟಾಗಿದೆ. ಓಕೆ, ಈಗ ಎಲ್ಲ ಸ್ಟೂಡೆಂಟ್ಸಿಗೆ ಕಾಣಿಸ್ತಿದೆ ಹೇಳಿ. Yes, sir. ನೀವು ಓಕೆ ಓಕೆ Yes, sir. ಓಕೆ ಫೈನ್, ಸೈಲೆನ್ಸ್. ಸೊ ನೀವು ಈ ಮೊಬೈಲ್ ಇದೆ ಅಲ್ವಾ, ಮೊಬೈಲಲ್ಲಿ ಜಾಯ್ನ್ ಆಗಿರ್ತೀನ, ಹೌದಾ? ಈ ರೀತಿ ಇರುತ್ತೆ. ಸೊ ಅದನ್ನ ಫುಲ್ ಸ್ಕ್ರೀನ್ ಮಾಡಬೇಕು. ಇಲ್ಲಿ ಕಾಣಿಸ್ತಿದೆ ಅಲ್ವಾ? ಸೊ ಈ 4 ಬಟನ್ ಮೇಲೆ ಫುಲ್ ಸ್ಕ್ರೀನ್ ಆಗುತ್ತೆ. ಇದನ್ನ ರೊಟೇಟ್ ಮಾಡಬೇಕು. ಸೊ ರೊಟೇಟ್ ಆಪ್ಷನ್ಸ್ ಅನ್ನ ನೀವು ಆನ್ ಮಾಡಿರಬೇಕು. ರೊಟೇಟ್ ಆಪ್ಷನ್ ಅನ್ನು ಆನ್ ಮಾಡಿದ್ರೆ ನಿಮಗೆ ಫುಲ್ ಸ್ಕ್ರೀನ್ ಕಾಣಿಸುತ್ತೆ. ಸೊ ಫುಲ್ ಸ್ಕ್ರೀನ್ ಮೇಲೆ ವಿಡಿಯೋ ಯಾವಾಗಲೂ ಕ್ಲಾಸಸ್ ನೋಡಬೇಕು ಮೇಡಮ್. ಓಕೆನಾ? ಸೊ ನಿಮಗೆ ಗೊತ್ತಾಯ್ತು ಅನ್ಸುತ್ತೆ. ಸೊ ಏನು ಮಾಡಿ, ಇಲ್ಲಿ ಆಪ್ಷನ್ ಇದೆ, 4 ಆಪ್ಷನ್ ಇದೆಯಲ್ಲ. ಸೊ ಇದ್ರ ಮೇಲೆ ಇಲ್ಲಿ ಈ ರೀತಿ ಜಾಯ್ನ್ ಆಗಿರ್ತೀರಾ. ಇಲ್ಲಿ 4 ಇದರಲ್ಲಿ ಝೂಮ್ ಫುಲ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಸ್ಕ್ರೀನ್ ರೊಟೇಟ್ ಮಾಡಿದರೆ ನಿಮಗೆ ಕಾಣಿಸುತ್ತೆ. ಗೊತ್ತಾಯ್ತಾ ಮ್ಯಾಮ್? ಹಲೋ, ಓಕೆ. ಸೊ ಈ ರೀತಿ ಫುಲ್ ಸ್ಕ್ರೀನ್ ಮಾಡಬೇಕು. ಎಲ್ಲ ಸ್ಟೂಡೆಂಟ್ಸ್ ಏನು ಮಾಡಬೇಕು? ಫುಲ್ ಸ್ಕ್ರೀನ್ ಮಾಡಿ ಕ್ಲಾಸಸ್ ಅನ್ನ ಕೇಳಬೇಕು. ಎಲ್ಲರೂ ಫುಲ್ ಸ್ಕ್ರೀನ್ ಮಾಡಿರಾ? Yes? Yes, sir. Okay, good. Okay. Yes, sir. Okay, good. ಎಲ್ಲ ಫುಲ್ ಸ್ಕ್ರೀನ್ ಕ್ಲಾಸಸ್ ಅನ್ನ ಕೇಳಬೇಕು. Okay, sir. Okay, fine.
Yes. So is it audible to everyone now? Okay. 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 Fine. Very good. Okay. Good. So okay. So next students who will answer, tell me. Raise your hands. Raise your hands. Who will answer? Okay. So I can see so many of you have raised the hands. Okay. So I will ask one or two students. Okay. Yes. So who joined as Divya A? Who joined as Divya A? Switch on the mic. Who joined as Divya A? Okay. So next, who joined as Rajendra Talur? Who joined as Rajendra Talur? Switch on the mic. Hello. Divya A. Who joined as Divya A? ನೀವು ಮಾತಾಡಬೇಕು. You should speak better. Okay. Yes. Yes. What's your name? Okay. So what will answer for the third? Tell me now. So 8 how much are 16? Yes. 8 2s are 16. Answer will be 2 here. Okay. So other students please switch off your mic. Okay. So 8 2s are how much? 16. Okay. So that is how the answer will be. Okay. That is what will be the answer. Okay. Good. So next, what will be the answer for this now? 36 by 9. 9 how much are? 9 4s are. So 4s. 9 4s 36. Yes. Correct. So 4 will be the answer. And these two will be homework for you. Okay. Already you may have done in the class itself. You did it? You did. Okay. You completed. Very good. Yes. Very good. Okay. So yes, you have to do and complete it, right? Okay. So that is how the classes will be. Okay, good. So that is how the classes will be. ಈ ರೀತಿ, that is how we will deliver the classes. So first we will explain the concept and then we will do individual practice. So in the batch there will be 25 students, 25 to 30 students. So each concept we will take and then we will make 5 to 10 students individual practice, and then we will go to the next concept, and then again we will cover the remaining students, and that is how the individual practice will be done. I hope you understood. ಅಂದ್ರೆ ನಾವು ಈ ರೀತಿ ಪ್ರತಿ ಸ್ಟೂಡೆಂಟ್ಸ್ಗೆ ಕರೆದು ನಾವು ಏನು ಮಾಡ್ತೀವಿ, ಅವರಿಗೆ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಈ ರೀತಿ ಅವರಿಗೆ ಕ್ವಶನ್ಸ್ ಅನ್ನ ಕೇಳಿ ಅವರಿಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ. ಸೊ ದಟ್ ದೇ ವಿಲ್ ಬಿ ಕ್ಲಿಯರ್ and then we will understand what they are doing also. Okay. So ee riti nimde enagutte classes anna run agutte. So I hope I am clear to everyone. So yav riti classes agutte anta ellarigu gottaita? Yes. Has everyone understood how the classes will be going on? Yes. Okay. Okay, good. Okay. So shall we go to the, yes. So hope everyone like the classes. Yes. Did everyone like the classes? Okay beta. Okay. Okay, good. Okay, very good. Okay. Okay. So yarigadu enadru questions ideya? Classes yav riti run agutte? Is any like, are there any questions from any parents who wants to ask how the classes will be going on? Yes. So you can just add in the message box. So in call message will be there. So can you post the messages so that I can answer your queries? ನಿಮಗೆ ಏನಾದರೂ ಕೇಳಬೇಕಾಗಿದ್ರೆ ಯಾವ ರೀತಿ ಕ್ಲಾಸಸ್ ಆಗುತ್ತೆ ಅಂತ ಅದ ಮೆಸೇಜ್ ಬಾಕ್ಸ್ ಅಲ್ಲಿ ಹಾಕ್ತೀರಾ. ಸೊ ನಾನು ನಿಮ್ಮ ಎಲ್ಲಾ ಕ್ವೆಶ್ಚನ್ಸ್ ಗಳನ್ನು ಆನ್ಸರ್ ಮಾಡಬಹುದು. ಎಸ್ ಪ್ಲೀಸ್ ಪೋಸ್ಟ್. ಹಾ ಹೇಳಿ. ಓಕೆ, ಇಲ್ಲಿ 3 ಡಾಟ್ಸ್ ಕಾಣಿಸ್ತಿದೆ ಅಲ್ಲ, ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಮೆಸೇಜ್ ಅಂತ ಕಾಣಿಸುತ್ತೆ. ಲ್ಯಾಪ್ಟಾಪ್ ಅಲ್ಲಿ ಜಾಯ್ನ್ ಆದ್ರೆ ಡೈರೆಕ್ಟ್ ಅಲ್ಲಿ ಮೆಸೇಜ್ ಟಾಪ್ ಬಾಟಮ್ ಕಾರ್ನರ್ ಅಲ್ಲಿ ಮೆಸೇಜ್ ಅಂತ ಇರುತ್ತೆ, ಅಲ್ಲಿ ಮೆಸೇಜ್ ಮಾಡಬಹುದು. ನಾನು ಮೆಸೇಜ್ ಮಾಡಿದ್ದೀನಿ ಈಗಲೇ. ಓಕೆ, ಸೊ ಅಲ್ಲಿ ಮೆಸೇಜ್ ಅನ್ನ ಹಾಕಿ. ಏನಾದರೂ ಡೌಟ್ ಇದ್ರೆ ಕೇಳದಿದ್ರೆ ನೀವು ಮೆಸೇಜ್ ಅನ್ನ ಹಾಕಿ. ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಮೈಕ್ ಆನ್ ಮಾಡ್ಕೊಂಡು ಮಾತಾಡಬಹುದು. ಯು ಕ್ಯಾನ್ ಡೈರೆಕ್ಟ್ಲಿ ಸ್ಪೀಕ್ ಹೌ ದ directly you can switch on the mic and ask also. Okay, how many batches class timing? So our batches will be 4th standard. Okay, 4th standard and then 5th standard. Okay, for the 5th and for the 9th standard. Okay, so for the 4th standard we have not yet decided the time, so it will be between 5:30 to 8 o'clock. Okay, depending upon parents concern and then how we decide. So it will be for 1 hour. It will be for 1 hour nearly. Okay, and then 5th standard, so Navodaya and Sainik, there will be 2 batches. So those batches will also be from 5:30 to 8:30. Okay, so 5:30 to 7 o'clock one batch will run, and then 7 to 8:30 other batch will run. And for the 9th standard we'll start a little late. So we'll start at nearly around 7 or 8. So we have not yet decided. So 8, if you consider 8 to 9 or 9:30 the classes will run. So that will also be 1.5 hour class. So 8 to 9:30. So that is how the batches will be divided. So ee riti batches anna martivi. How much time will the daily class last? So 9th standard, that is 4th, will be 1 hour. 5th Sainik will be 1.5 hour. No, there will be nearly 1 hour. 9th will be 1.5 hour. Okay, next question is, when will be the classes start? So from the 6th. So 6th April. Start will be from 6th April. So the classes will start. So that is Monday.
So do we get today's recorded class? Yes, I will post that recordings in the YouTube, so you will get the recorded classes. Ellರಿಗೆ recording ಅನ್ನು ನೋಡು. So sir, when will the start using Azure classes? So in the app, after 1 week, we'll start in the Azure app. Okay. So how about giving overview of the complete portions? How and when it will be covered? So tomorrow I have posted the schedule of the classes, right? So today, that is 3rd April, was the introduction, how the classes will be going on, and 4th, tomorrow will be a webinar. In that webinar, we will explain all the details. We'll explain all the details about the Navodaya Sainik and its syllabus. Okay, so tomorrow's webinar, and from 6th classes will start. Okay, so the next question. Okay, so do they divide into topics? Yes. So how we will cover? That is, topics means chapter wise we will cover the syllabus. So what is the timing for Navodaya plus Sainik selected students? So there will be 2 batches, sir. So for the 5th standard there will be 2 batches. That will be from 5:30 to 7 and 7 to 8:30. Yes, better wait. I will come to you. Okay, so I will come to you. Wait, ಮಾಡು ಸ್ವಲ್ಪ. So next is when there be books or only online classes? Books and online classes both will be given to you. So books will be given after some days. So we will send it to your address, or you can take it from our center, that is Bangalore and Koppal. So next, you will only distribute Navodaya books, sir? No, we will give Sainik Navodaya. So Sainik students will get Sainik books, Navodaya students will get Navodaya books. So 6 for exams, the writing, am I 5th? Yes. So what are the eligibility? So 5th standard, when you are in 5th standard, you will get selected for the 6th Sainik school or Navodaya school. So what about books? We will give the books. Okay, who will be our teachers? So there will be 4 teachers: Anita ma'am, and then Hashita ma'am, and then Charan sir and me. So 4 teachers will be there, and we will be dividing it to different batches. Okay. So meaning of webinar. Okay, and there are details. So webinar and the details about Navodaya Sainik ಅದರ ಬಗ್ಗೆ details ಕೊಡ್ತೀವಿ. Okay, only one dedicated teacher, or will they be changing? Yes, subject wise they will be changing. Okay, so subject only one subject, one teacher will be there, and they will be delivering the classes. Okay, any other doubts I can see in the comment? Okay, so someone was calling me. ಯಾರು ಕರೆದಿದ್ರು? Yes, ಹೇಳಿ, ಮೈಕ್ ಆನ್ ಮಾಡಿ ಹೇಳಿ. Sir, in Saturday, Sundays also class will be there. ಹಾ, ಸೊ ಸೈನಿಕಿಗೆ ನಾನು ಡೀಟೇಲ್ ಹೇಳ್ತೀನಿ ನಾಳೆ, ಜಸ್ಟ್ ಬ್ರೀಫ್ ಆಗಿ ಹೇಳ್ತೀನಿ. ನವೋದಯಕ್ಕೆ ಮಂಡೇ ಟು ಸ್ಯಾಟರ್ಡೇ ವರೆಗೆ ಕ್ಲಾಸು, ಬಟ್ ಸೈನಿಕಿಗೆ ಮಂಡೇ ಟು ಸಂಡೇ ಎವ್ರಿ ಡೇ ಕ್ಲಾಸ್ ಇರುತ್ತೆ. ಸೈನಿಕ್ ಯಾರು ತಗೊಳ್ತೀರಾ, ಎವ್ರಿ ಡೇ ಮಂಡೇ ಟು ಸಂಡೇ ವರೆಗೆ ಎವ್ರಿ ಡೇ ಕ್ಲಾಸ್ ಇರುತ್ತೆ, ಅದನ್ನು ಸಂಜೆ ಇರುತ್ತೆ ಮಾತ್ರ. ಓಕೆನಾ? ನವೋದಯವರಿಗೆ ಮಂಡೇ ಟು ಸ್ಯಾಟರ್ಡೇ ವರೆಗೆ ಇರುತ್ತೆ, 6 days. ಓಕೆ, ಮತ್ತೆ ಬೇರೆ ಏನಾದರೂ ಕ್ವಶನ್? Yes, tell me. Weekly there will be test, sir. Yeah, weekly test will be conducted. Okay. Yes. Next. Sir, Saturday at what time timings will be? So regular timings will be same. Every day the same time will be the class. Okay. Sir, if I'm joining to the 5th batch, the 5th standard, so I am going to write the exam for the 6th. Yes, correct. Okay, so regular timing same ಇರುತ್ತೆ, 5:30 ಆದರೆ same 5:30 daily, 7:30 ಆದರೆ 7 daily. Okay, ಒಂದೇ timing. Okay, no changes. Okay, anything else? ಯಾರಿಗಾದ್ರೂ ಇನ್ನೂ questions? Any questions? Yes, tell me. Sir, when is the next exam, sir? The main So okay, main exam will be in January or December. So in that 2 months the exams will be conducted, maybe delay also if there is any notifications. It will come from the Sainik School Society or Navodaya School. Okay, so it will be 5th we will write the exam. Any other question? Sir, daily you will send links or weekly you will send links? For the starting 5 days we will send the link daily. Okay, otherwise it will be in the app, Azure app. You have to download in the phone or in the laptop. From there you will be joining. Okay, after 5 days. Understood? Okay. Yes, next question. ನೀವು ಕನ್ನಡದಲ್ಲಿನೂ ಕೇಳಬಹುದು, ಏನಾದರೂ ನಿಮಗೆ ಕ್ವಶನ್ ಕೇಳಿದ್ರೆ ಕನ್ನಡದಲ್ಲಿನೂ ಕೇಳಬಹುದು, ನಾನು ಆನ್ಸರ್ ಮಾಡ್ತೀನಿ, ಆ ರೀತಿನೂ ಇಲ್ಲ. ಹೇಳಿ. Yes, The student who has selected both like Sainik, Navodaya and RMS, he has to attend different classes. No sir. So in the Sainik batch, it will cover all the syllabus, that is Navodaya, RMS and Sainik. All the 3 subjects will be covered in that batch. If you select Navodaya only Navodaya will be covered, sir. So he has to attend only one class, right? For Yes, Sainik section. Yes, sir. Excuse me, sir. Yes, tell me, ma'am. My daughter is now 8th class completed. She also eligible for Navodaya to write a Navodaya exam. Yes, for the 9th grade entrance, she is eligible for that. So where you have to write in the 8th grade. Okay. Okay. Anything else? Any more questions? ಯಾರಾದರೂ ಇನ್ನು ಕೇಳದಿದ್ರೆ ಕೇಳಿ ಕನ್ನಡದಲ್ಲಿ, ಅಥವಾ if you want to ask in Hindi, you can ask in Hindi, Marathi. Sir, I don't have any doubts. That's why can I leave? Okay, you can leave it. Okay. Sir, because I don't have any doubts, sir. That's why. Okay, Mohit, I understood. Okay, so you can raise the hand. I will come one by one. Okay, raise the hand. I will come one by one. Okay. So sir, ಹೇಳಿ, ಕೇಳ್ತಿದ್ರೆ tell me. Sir, we can attend online and offline. We want to attend 2 classes. Okay, so online and offline, both it will be same syllabus, sir. So you can choose any one, or if you want, like you want to continue with the online means, you can continue with the online, or you can continue with the offline. That is your choice, sir. But you send a message. We can attend both also. Offline for
2 days and 5 days for online. Okay, that is hybrid classes. Yes, you can do that. That is 2 days offline means that's 1 day offline actually. You may have gotten the information right. So that is sir, hybrid classes. So Monday to Saturday the class will run online and Sunday 10 to 1:30 there will be a offline class. So you can attend in the practice session, sir. I hope I'm clear with you. Yeah, thank you. Thank you. Sir. Okay, okay, sir. Yes. Next, anyone want to ask anything? Sir, Hari? Hmm? Yes, sir, sir. Sir, like, बुक लागते हे आता किती दिवस लागते ते हे बुक यायला नवोदयाचं बुक यायला थोडंफार टाइम लागते जवळपास 15 ते 20 दिवस टाइम लागते. ओके. like Huh? the Saturday and Sunday we have to come to a place or not on the offline class. Sunday. So Saturday will be online class only. Sunday you have to come to the offline class. If you have any doubts, we'll clarify that, or you can be in the home and practice. Okay. Excuse me, Anything sir. is also fine. Yes, tell me. Excuse me, sir. Yes, yes. Daily time is what time, sir? Can you Daily. That's what I told. So 5 to 7:30. So you will be assigned a batch. Don't worry about the timings and all. We'll tell you. We'll inform you. Okay. Yes. Next. Sir, can we attend the Sunday test in online? Yes. For the students who are in online, they can attend in online only. Okay. The sign is Don't worry about it. sign is like if you don't have any doubts, you don't have to come to the offline class. But on Sunday we also have to attend the online class for daily. Yes. Compulsorily you have to attend the online class because there will be test on the Sunday. Okay. Every Sunday there will be test for the Sir, senior students, and for the Navodaya student test will be on the Saturday. Okay. Okay, sir. On if you attend both the classes on Sunday. Yes. Okay. So we'll give the information about it tomorrow. Don't worry about it. How the batches will be and what are the timings. We'll give in detail. Okay. Yes. Tell me. Sir, can I leave class? Yes, you can leave. If you have no doubts, thank you for joining our Assured classes, and I hope you are clear with all the information how the classes will be, and then Yes, sir. you can leave the class. Okay. So. Sir. Okay. Yes. Okay, sir. Bye, sir. Okay. Bye. 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 Bye, sir. Okay, bye. Bye. Bye, sir. Okay. Yes. 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 Everyone silent. So you can leave silently because it will disturb. Bye, It is disturbing others. Okay. So yes, you can leave silently if you are leaving. If you have doubt, you can switch on the mic and ask. Don't say bye and all because it is disturbing others. Yes. Anybody wants to ask any questions? Tell me. ಹಲೋ ಸರ್ Hear ma'am. Sir, ನಮ್ಗೆ ಪ್ರಿವಿಲೇಜ್ ಸಿಗುತ್ತಾ ಅಂದ್ರೆ ನಾವು ಟೈಮ್ ಚೂಸ್ ಮಾಡ್ಕೊಳಕ್ಕೆ ಅಥವಾ ನೀವೇ ಸೆಲೆಕ್ಟ್ ಮಾಡ್ಕೊಂತೀರಾ ಅಂತ ಒಂದೇ ಡೌಟ್ ಅಷ್ಟೇ ನನಗೆ. ಓಕೆ. ನೀವು ಚೂಸ್ ಮಾಡ್ಬೋದು. ನಿಮಗೆ ಯಾವ ಕನ್ವೀನಿಯಂಟ್ ಟೈಮ್ ಇದೆ ಅದನ್ನ ಚೂಸ್ ಮಾಡ್ಕೋಬಹುದು ಮ್ಯಾಮ್. ಓಕೆ. ಸೊ ನನಗೆ ನೀವು ಒಂದು ಫಾರ್ಮ್ ಕೊಟ್ಟಾಗ ಅದೇನು ಫಿಲ್ ಮಾಡಿದೀನಿ ಅಂತ ಮರ್ತೋಗಿದೆ. ಆಕ್ಚುಲಿ ನಾನು ಹೋಗಿ ಸೈನಿಕ್ ಮಾತ್ರ ನೋಡ್ತಿರೋದು. ಓಕೆ. ಸೊ ಐ ಡೋಂಟ್ ನೋ ವಾಟ್ ಹ್ಯಾವ್ ಫಿಲ್ಡ್ ಅಂತ. ಅದಕ್ಕೆ ಮತ್ತೇನಾದ್ರು ಇರುತ್ತೆ ಅದ್ರದ್ದು ಫಾರ್ಮ್ ಅಥವಾ? ಎಸ್, ನಮ್ಮ ಆಫೀಸ್ ಕಡೆಯಿಂದ ಆನ್ಬೋರ್ಡಿಂಗ್ ಮಾಡ್ತಾರಲ್ವಾ ಅದರಲ್ಲಿ ನಿಮ್ಗೆ ಕಾಲ್ ಮಾಡ್ತಾರೆ, ಅದರಲ್ಲಿ ನೀವು ಚೂಸ್ ಮಾಡ್ಕೋಬಹುದು ಮ್ಯಾಮ್. ಓಕೆ ಸರ್. ನಾನು ಅಲ್ಲಿ ಆಕ್ಚುಲಿ ಏನಾದ್ರು changes ಇದ್ರೆ ಹೇಳಿ. ನಾನು ವಾಟ್ಸ್ಆಪ್ ಕಾಲ್ ಮಾತ್ರ ಅವೈಲೇಬಲ್ ಇದ್ದೀನಿ. ಅಂದ್ರೆ 2 months ನಾನು ಔಟ್ ಆಫ್ ಕಂಟ್ರಿ. ಅದಕ್ಕೆ Okay. Then that is fine. You can call us through the WhatsApp. You can call us through the WhatsApp. That is also fine. You have our number, right? So all the admins in the WhatsApp group, you can call them. ಥ್ಯಾಂಕ್ಸ್. sir, Okay, ma'am. Heಳಿ? sir. Sir, who are preparing for Navodaya and Sainik both can attend Navodaya test on Saturday also and Sunday also Sainik test. No need. That is what I told, right? So if you are Sainik students, we will cover Navodaya, Sainik, RMS. All the 3 syllabus. You just have to attend on the Sunday. Okay? Okay, sir. ಸರ್ Sir, is that only Navodaya? Yes, in that Navodaya, Sainik both will be covered better. Okay? Next. Okay, sir. ಸರ್ ನವೋದಯ RMS ಮತ್ತೆ ಸೈನಿಕ್ ಮೂರಕ್ಕೂ ಒಂದೇ ಸಿಲೆಬಸ್ ಇರಲ್ವಾ ಸರ್? No, ma'am. It will be totally different. So Sainik and Yes, Navodaya, RMS and Sainik is similar, but Navodaya is different. ಇವಾಗ 1 hour ಅಷ್ಟೇ ತಗೋತೀರಾ ಇವ್ರಿಗೆ? 5:30 to 7 ನವೋದಯ ಮಾತ್ರ ಅಂದ್ರೆ? ನವೋದಯ ಮಾತ್ರ ಅಂದ್ರೆ 1 hour, ನಿಯರ್ಲಿ 1 hour ಇರುತ್ತೆ. 1 hour 15 minutes ಅನ್ಕೊಳ್ಳಿ. ಸೊ ಸ್ವಲ್ಪ 15 ಅಲ್ಲ minutes. ಸರ್, ಡೈಲಿ 1 hour ಅಂದ್ರೆ ಮಕ್ಕಳು ಪ್ರಿಪೇರ್ ಆಗ್ತಾರಾ ಅಷ್ಟು ಬೇಗ? Yes, we will prepare them. We have been doing ಅಂದ್ರೆ ಇದನ್ನ ನಾವು 4 ವರ್ಷದಿಂದ ಮಾಡ್ತಾ ಇದೀವಿ ಮ್ಯಾಮ್. ಸೊ ನಮಗೆ ಎಷ್ಟು ರಿಕ್ವೈರ್ಡ್ ಇದೆ ಅನ್ನೋದು ಆಲ್ರೆಡಿ ನಾವು ಎಲ್ಲ ಮಾಡಿದ್ವಿ ಸೆಟಪ್. ಸೊ ಅದ್ರ ಪ್ರಕಾರ ಕ್ಲಾಸಸ್ ಆಗುತ್ತೆ. ಸೊ ಮೋರ್ ದನ್ ಎನಫ್. ನೀವು ಮುಂದೆ ನೋಡ್ತಾ ಹೋಗ್ಬೋದು. ಈ 15 days ಅಲ್ಲಿ ಏನು ಕ್ಲಾಸಸ್ ಆಗುತ್ತೆ ನೋಡಿ ನೀವು ನಿಮಗೆ ಒಂದು ಕ್ಲಿಯರ್ ಆಗಿ ಐಡಿಯಾ ಬರುತ್ತೆ. ಬುಕ್ಸ್ ಎಲ್ಲ ನೀವೇ ಪ್ರೊವೈಡ್ ಮಾಡಲ್ವಾ ಸರ್? ಅದು ಬುಕ್ಸ್ ಕೊಡ್ತೀವಿ, ಮತ್ತೆ ಕ್ವಶನ್ ಬ್ಯಾಂಕ್ ಕೊಡ್ತೀವಿ. ಸೊ ಏನು ಫೀಸ್ ಕಟ್ಟಿರ್ತೀರಲ್ಲ ಅದರಲ್ಲಿ ಕವರ್ ಆಗುತ್ತೆ. ಏನಾದರೂ ಎಕ್ಸ್ಟ್ರಾ ಬೇಕಾದ್ರೆ ನಾವು ಇನ್ಫಾರ್ಮೇಷನ್ ನಿಮಗೆ ಹೇಳ್ತೀವಿ, ಇನ್ಫಾರ್ಮ್ ಮಾಡ್ತೀವಿ. ಓಕೆ ಸರ್. ಓಕೆ. ಬೇರೆ ಏನಾದರೂ ಮ್ಯಾಮ್? ಓಕೆ, ಥ್ಯಾಂಕ್ ಯು. ಓಕೆ Sir? ಮ್ಯಾಮ್. Online classes will be there on Sunday? ಟೆಸ್ಟ್ ಇರುತ್ತೆ. ಆನ್ಲೈನ್ ಕ್ಲಾಸ್ ಇರುತ್ತಿಲ್ಲ, ಟೆಸ್ಟ್ ಇರುತ್ತೆ. Okay, sir. ಓಕೆ. But sir, ಎಸ್. sir, when the online class will be going on, no, when exam will be there, no, sir. But then also we need to attend the online class. Yes, you have to join in the class and then for the test. Okay. Yes, sir. Next. ಹಲೋ ಸರ್. Yes. ಸರ್ ಮನೀಶ್ ಪೇರೆಂಟ್ಸ್ ಸರ್. Yes, ಸರ್ ma'am. ಆಫ್ಲೈನ್ ಕ್ಲಾಸಸ್ ಯಾವ ಥರ ಇರುತ್ತೆ ಸರ್? ಯಾವ ಟೈಮಿಂಗ್ಸ್ ಇರುತ್ತೆ? ಓಕೆ. ಎಲ್ಲಿ ಕೇಳ್ತಾ ಇದ್ದೀರಾ? ಬೆಂಗಳೂರಲ್ಲಿಲ್ಲ? ಬೆಂಗಳೂರಲ್ಲಿ. ಓಕೆ. ಬೆಂಗಳೂರಲ್ಲಿ ಟೈಮಿಂಗ್ಸು ಈಗ ಸಮ್ಮರಲ್ಲಿ ಆಫ್ಟರ್ನೂನ್ 2 to 5 ಇದೆ. ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಅಂದರೆ ಜೂನಿಂದ ಈವ್ನಿಂಗ್ 5 to 7 o'clock ವರೆಗೆ ಇರುತ್ತೆ. 5 to 7. ಹಾಂ.
ಓಕೆ ಸರ್. ಈಗ ನಾನು 7:30 to 8:30 7 o'clock to 8:30 ಬ್ಯಾಚ್ ಜಾಯ್ನ್ ಆಗ್ತೀನಿ ಅಂದರೆ ಜಾಯ್ನ್ ಆಗ್ಬೋದಲ್ಲ ಸರ್ ಆನ್ಲೈನ್? ಹಾಂ ಮ್ಯಾಮ್ ಆಗ್ಬೋದು. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ. ಎಸ್, ಎನಿ ಅದರ್ ಪೇರೆಂಟ್ಸ್ ಇಫ್ ಯು ಡೋಂಟ್ ಹ್ಯಾವ್ ಡೌಟ್ಸ್? ಎಸ್. ಪಾರ್ಟಿ ಪೇರೆಂಟ್ ಏನಾದರೂ ಕ್ಲಾಸಸ್ ಮಿಸ್ ಆದರೆ ಎಮರ್ಜೆನ್ಸಿ ಫಾರ್ 4-5 ಡೇಸ್ ಅವಾಗ ಏನು ಮಾಡೋದು? ಆವಾಗ ನಮ್ಮ ರೆಕಾರ್ಡೆಡ್ ವಿಡಿಯೋಸ್ ಏನಿರುತ್ತಲ್ಲ ಅದನ್ನು ನಾವು ಪೋಸ್ಟ್ ಮಾಡ್ತೀವಿ. ಅದನ್ನು ನೀವು ಮಗುಗೆ ರಿವಿಷನ್ ಮಾಡಿಸ್ಬೇಕು. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ನಮಗೆ ಡೈರೆಕ್ಟಾಗಿ ಈ ರೀತಿ ಮೈಕ್ ಆನ್ ಮಾಡ್ಕೊಂಡು ಕೇಳಿದರೆ ನಾವು ಅದನ್ನು ಹೇಳ್ಕೊಡ್ತೀವಿ. ಎಲ್ಲಿ ಪೋಸ್ಟ್ ಮಾಡ್ತೀರಾ ಸರ್ ವಿಡಿಯೋಸ್? ಯೂಟ್ಯೂಬಲ್ಲ? ಯೂಟ್ಯೂಬಲ್ಲಿ ಪೋಸ್ಟ್ ಆಗುತ್ತೆ. ಓಕೆ. ಅದು ಲಿಂಕ್ ಬರ್ತಾ ಯಾವಾಗ ನಾವು ಆಕ್ಸೆಸ್ ಮಾಡೋದು? ಹಾಂ, ಲಿಂಕ್ ಬರುತ್ತೆ ಸರ್ ನಿಮಗೆ ಯೂಟ್ಯೂಬಲ್ಲಿ. ಮತ್ತು ನಮ್ಮ ಆ್ಯಪ್ ಇದೆಯಲ್ಲ ಅಜುರೈಟ್ ಆ್ಯಪಲ್ಲಿ, ಅಲ್ಲಿನೂ ಪ್ರಿವಿಯಸ್ ಕ್ಲಾಸಸ್ ಅಂತ ಹೋದರೆ ನಿಮಗೆ ವಿಡಿಯೋಸ್ ಕೂಡ ಸಿಗುತ್ತೆ. ಡೇಟ್ ವೈಸ್ ಎಲ್ಲ ವಿಡಿಯೋಸ್ ಸಿಗುತ್ತೆ? ಹೌದು. ओके सर. ओके. हां सर आता उद्यापासून हे अजून ॲप कसं डाउनलोड सगळं दाखवतो का? हां, त्याचे डिटेल्स आम्ही सांगतो. ओके हां सर. ओके ओके. हां, any other students has any doubts? Okay, so I hope I am clear with the schedule of the classes, how the classes will be running, and you can join us and take admission. Please, 1 week it will be free classes you can attend, and after that you have to take admission, and the classes will be for the students who take the admissions. So ಈಗ 5 days 5 ದಿನ ನಿಮಗೆ ಫ್ರೀ ಆಗಿ ಕ್ಲಾಸಸ್ ಸಿಗುತ್ತೆ. ನೀವು ಎಲ್ಲರೂ ಅಟೆಂಡ್ ಆಗ್ಬೋದು. ಮತ್ತೆ 5 days ಆದಮೇಲೆ ನೀವು ಓನ್ಲಿ ಅಡ್ಮಿಷನ್ ಯಾರು ಮಾಡಿಸಿರ್ತಾರೆ ಅವರಿಗೆ ಮಾತ್ರ ಕ್ಲಾಸಸ್ ಇರುತ್ತೆ. ಸೊ ಥ್ಯಾಂಕ್ ಯು. ಐ ಹೋಪ್ ಎವ್ರಿಥಿಂಗ್ ಇಸ್ ಕ್ಲಿಯರ್, ಆ್ಯಂಡ್ ಇಫ್ ಎನಿ ಮೋರ್ ಡೌಟ್ಸ್ ಯು ಕ್ಯಾನ್ ಪೋಸ್ಟ್ ಇನ್ ದ ಗ್ರೂಪ್. ಸೊ ವಿ ವಿಲ್ ಕ್ಲಾರಿಫೈ ಆಲ್ ಯುವರ್ ಕ್ವೈರೀಸ್. ಏನಾದರೂ ಡೌಟ್ಸ್ ಇದೆ ಮತ್ತೆ ನೀವು ಏನು ಮಾಡ್ಬೋದು, ಗ್ರೂಪಲ್ಲಿ ಸೆಂಡ್ ಮಾಡಿ, ನಾವು ಅದನ್ನ ಆನ್ಸರ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್, ಆ್ಯಂಡ್ ಐ ಹೋಪ್ ಯು ಟೇಕ್ ದ ಅಡ್ಮಿಷನ್ಸ್. ಥ್ಯಾಂಕ್ ಯು. ಬೈ ಬೈ ಸ್ಟೂಡೆಂಟ್ಸ್. Bye sir. ಓಕೆ, ಬೈ ಬೈ. Bye sir. ಥ್ಯಾಂಕ್ಸ್ ಅಲಾಟ್, ಥ್ಯಾಂಕ್ಸ್ ಅಲಾಟ್. ಥ್ಯಾಂಕ್ ಯು ಮ್ಯಾಮ್. Bye sir. ಬೈ ಬೈ ಬೇಡ. Bye sir. ಓಕೆ Bye sir. Thank you sir. Thank you sir. ಓಕೆ ಬೇಡ, ಬೈ ಬೈ.